ಫ್ರೆಂಡ್ಸ್, ಇವತ್ತು ಅಂಜಲ್ ಮಸಾಲವನ್ನು ಮಲಬಾರ್ ಸ್ಟೈಲಲ್ಲಿ ಮಾಡುವ ತುಂಬಾ ಈಸಿ ಕ್ವಿಕ್ ಆಗಿ ಮಾಡುವಂತಹ ರೆಸಿಪಿ ಇದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಪ್ಲೀಸ್. ಒಂದು ದೊಡ್ಡ ಬೌಲ್ನಷ್ಟು ತೆಂಗಿನಕಾಯಿ ಹಾಗೂ 1 ಚಮಚ ಅರಶಿನ ಪುಡಿಯನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೇನೆ ನಾನು ಗ್ರೈಂಡರಲ್ಲಿ. ಸೊ ತೆಂಗಿನಕಾಯಿ ಹಾಗೂ ಅರಸಿನ ಪುಡಿಯ ಪೇಸ್ಟ್ ಅದು. 4 ರಿಂದ 5 ಕಾಯಿ ಮೆಣಸು, 1.5 ಟೇಬಲ್ ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 1 ಇಂಚಿನಷ್ಟು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕುವ. ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಗ್ರೈಂಡರನ್ನು ತೊಳೆದ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ, ಸುಮಾರು 1 ರಿಂದ 2 ಗ್ಲಾಸ್ನಷ್ಟು. ತುಂಬಾ ಸಿಂಪಲ್ ಹಾಗೂ ಡಿಫ್ರೆಂಟ್ ರುಚಿ ಇರುವ ಒಂದು ಕರಿ ರೆಸಿಪಿ ಇದು. ರಸ, ಮೀನಿನ ರಸ ಚೆನ್ನಾಗಿ ಕುದಿ ಬರ್ತಾ ಇದೆ. ಆ ಟೈಮಲ್ಲಿ ಕಲರು ಚೇಂಜ್ ಆಗಿದೆ ನೋಡಿ. ಈಗ ಕ್ಲೀನ್ ಮಾಡಿಟ್ಟಂತಹ ಅಂಜಲ್ ಮೀನಿನ ಪೀಸ್ಗಳನ್ನು ಹಾಕ್ತಾ ಇದ್ದೇನೆ. 4 ರಿಂದ 7 ಪೀಸ್ಗಳನ್ನು ಆ್ಯಡ್ ಮಾಡಿಕೊಳ್ಬಹುದು. ಒಮ್ಮೆಲೆ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಹೋದರೆ ಪುಡಿ ಆಗ್ತದೆ. ಸೊ ಹಾಗೆ ಅದನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಟು ಬೇಯುವ ತನಕ ಹಾಗೆ ಬಿಡುವ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. 3 ನಿಮಿಷಗಳ ಕಾಲ ಬೆಂದ ನಂತರ ನಾನು ಅದನ್ನು ಸೈಡಿಗಿಟ್ಟು ಈಗ ಅದೇ ಗ್ಯಾಸ್ನಲ್ಲಿ ಒಂದು ಪ್ಯಾನಿಗೆ ಎಣ್ಣೆಯನ್ನು ಹಾಕಿಕೊಂಡು ಸ್ವಲ್ಪ ಕರಿಬೇವು, ಸಾಸಿವೆ ಹಾಗೂ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಆ ಫ್ರೈ ಮಾಡಿದ ಒಗ್ಗರಣೆಯನ್ನು ನಾವು ಮಾಡಿಟ್ಟಂತಹ ರಸಕ್ಕೆ ಆ್ಯಡ್ ಮಾಡುವ. ತೆಂಗಿನೆಣ್ಣೆಯನ್ನೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ತೆಂಗಿನೆಣ್ಣೆಯ ರುಚಿ ಇದಕ್ಕೆ ಒಂದು ಪ್ಲಸ್. ನೀವು ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ರೆಸಿಪಿ ತುಂಬಾ ಟೇಸ್ಟಿಯಾಗಿ ಯುನೀಕ್ ಆಗಿದೆ ಅಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.